ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಬೆಳಗಾವಿ DCC ಬ್ಯಾಂಕ್ ಈಗ ಭಾಳ ಬಿರುಗಾಳಿ ಅಲೆ ಎದ್ದೈತ್ರಿ. ಅದು ಹೆಂಗಂತಿ ಕಡಕ ಕಾಕ ಅಂತಿರ್ಬೇಕು ನೀವು. ಈಗ ಮತ್ತೆ ನಾ ಹೇಳಿದ್ನಿ ನಿಮಗೆ ಈ ಹಿಂದಕ್ಕೆ ಎಲ್ಲಿ ಗುಪ್ತ ಮೀಟಿಂಗ್ ನಡೆಯಾಕತ್ತಾವ, ಯಾವ ರಿಸಾರ್ಟ್ದಾಗ ನಡೆಯಾಕತ್ತಾವ, ಯಾವ ಹೊಲದಾಗ ನಡೆಯಾಕತ್ತಾವ, ಫಾರ್ಮ್ ಹೌಸ್ದಾಗ ನಡೆಯಾಕತ್ತಾವ, ಎಲ್ಲಿ ಗುಪ್ತ ಜಗದಲ್ಲಿ ನೆಟ್ವರ್ಕ್ ಇಲ್ಲದ ಸ್ಥಳದಲ್ಲಿ ಮೀಟಿಂಗ್ ನಡೆಯಾಕತ್ತಾವ ಅಂತ ಹೇಳಿದ್ನರಲ್ಲ. ಈಗ ಒಂದು ಗುಪ್ತ ಮೀಟಿಂಗ್ ಆಗೈತಿ. ಆ ಗುಪ್ತ ಮೀಟಿಂಗ್ದ ಸಾರಾಂಶ ನನಗೆ ಬಂದೈತಿ ಬಾತಮಿ. ಆ ಬಾತಮಿ ನಿಮಗೆ ಹೇಳಾಕತ್ತೀನಿ. ಈಗ ಗುಪ್ತ ರಾಯಬಾಗ ತಾಲೂಕಿನಲ್ಲಿ ವಿವೇಕರಾವ್ ಪಾಟೀಲ್ ಈಗ ಕನಕ ಇಳ್ಯಾವ್ರಿ. DCC ಬ್ಯಾಂಕ್ ಚುನಾವಣೆ ರಂಗೇರುವುದು. ಅಲ್ಲಿರುವಂಥ 200 ಸೊಸೈಟಿ ಇನ್ನು ಅಲ್ಲಿ ರಣರಂಗ ಇರುವುದು. ಅಲ್ಲಿ ಏನಾದರೂ ಲಕ್ಷ್ಮಣ ಸೌದಿ 50 ಸೊಸೈಟಿ ಹೊಡ್ಕೊಂಬಿಟ್ರು. ಪಿ ರಾಜು ಅದ, ಮಹೇಂದ್ರ ತಮ್ಮಣ್ಣವರ, ಅಲ್ಲಿರುವಂಥ ಶಾಸಕ ಎಲ್ಲನ ಒಂದಾಗಿಬಿಡ್ತಾರ್ರಿ. ಮಹಾಂತೇಶ ಕವಟಗಿ ಮಠ ಇವ್ರು ಎಲ್ಲರೂ ಕೂಡಿ ಎಲ್ಲಾದರೂ ವಿವೇಕರಾವ್ ಪಾಟೀಲ್ನಲ್ಲಿ ಕಣಕ್ಕ ನಿಲ್ಲಿಸಿದ್ರೆ ಇನ್ನು ಚುನಾವಣೆಯ ರಂಗ ಇರುವುದು ವಿವೇಕರಾವ್ ಪಾಟೀಲ್ ಅಖಾಡಕ್ಕೆ. ವಿವೇಕರಾವ್ ಪಾಟೀಲು ಸಹಕಾರಿ ರಂಗದ ಒಂದು DCC ಬ್ಯಾಂಕದಲ್ಲಿ ಒಂದು ಸಾರಿ ಅಧ್ಯಕ್ಷ, ಒಂದು ಸಾರಿ MLC. ಯಾಕೋ ರಾಜಕಾರಣದಿಂದ ಭಾಳ ಹಿಂದೆ ಉಳಿದಾರೆ ವಿವೇಕರಾವ್ ಪಾಟೀಲ್. ಅವರ ತಂದೆ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡಿದರು. ಅದೇ ರೀತಿ ವಿವೇಕರಾವ್ ಪಾಟೀಲ್ ಮತ್ತು ಅವರ ಸಹೋದರರು ಮಾಡ್ತಾರಂತ ತಿಳಿದಿದ್ರು. ಆದರೆ ಯಾಕೋ ಒಂದು ಸ್ವಲ್ಪ ಹಿಂದೆ ಸರಿದಾರು. ಆದರೆ ಈಗ DCC ಬ್ಯಾಂಕಿನಿಂದ ರಣಕಹಳೆ ಊದು ಸಲುವಾಗಿ ಈಗ ಅಖಾಡಕ್ಕೆ ವಿವೇಕರಾವ್ ಪಾಟೀಲ್ ಬಂದ್ರೆ ಮತ್ತೀಗ ಚುನಾವಣೆಗೆ ರಂಗೇರೋದ್ರಿ. ಆ ಮನೆತನಕ್ಕೂ ಒಂದು ಹಿನ್ನೆಲೆ ಐತಿ, ಒಂದು ಸಿದ್ಧಾಂತ ಐತಿ. ಅಲ್ಲಿ ಒಂದು ಅಪಾರವಾದ ಜನಸಮೂಹ ಮತ್ತು ಬೆಂಬಲ ಐತಿ. ಇನ್ನು ಅಲ್ಲಿ ವಿವೇಕರಾವ್ ಪಾಟೀಲ್ ಎಲ್ಲಾದರೂ ಅಖಾಡಕ್ಕೆ ಇಳಿದ್ರೆ ಇನ್ನು ಅಲ್ಲಿ ಇರುವಂಥ ಅಭ್ಯರ್ಥಿನ ಸೋಲಿಸೋ ಸಲುವಾಗಿ ಇನ್ನು ಹೊರಗಿನವರು ಎಲ್ಲರೂ ಕೂಡ್ಕೊಂಡು ಇನ್ನು ವಿವೇಕರಾವ್ ಪಾಟೀಲ್ ಕೈ ಬಲಪಡಿಸಿಬಿಟ್ರೆ ಇನ್ನು DCC ಬ್ಯಾಂಕ್ ಚುನಾವಣೆಗೆ ಒಂದು ಮೆರಗ ಬರ್ತೈತಿ. ನಾನು ನಿನ್ನೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಲಕ್ಷಾಂತರ ಜನ ನೋಡಿದಿರಿ. ಕಿತ್ತೂರದಿಂದ ಹಿಡ್ಕೊಂಡು ಬೈಲೊಂಗಲ್ಲಿ ಹಿಡ್ಕೊಂಡು ನಿಪ್ಪಾಣಿ ಹಿಡ್ಕೊಂಡು ಈ ಕಡೆ ಬಂದಿದ್ನಿ. ಪ್ರತಿಯೊಂದು ಕ್ಷಣದ ಮಾಹಿತಿ ತೋರಿಸಿದ್ನಿ. ಆ ಮಾಹಿತಿ ಕರೆಕ್ಟ್ ಐತಿ ಕಾಕ ಅಂದ್ರಿ. ಅದನ್ನು ನಿಮ್ಮ ಪೇಜ್ನ್ಯಾಗ ಕಟ್ ಮಾಡಿ ಹಾಕಿರಿ. ಗಿಮಾರ್ ಹಾಕೋದಿಲ್ಲ. ಯಾವ ಶಾಸಕ ಇವತ್ತು ಜನಪ್ರತಿನಿಧಿನಾಗಿ ಕೆಲಸ ಮಾಡಲಿಲ್ಲ, ಜನಪ್ರೀತಿ ಗಳಿಸಿ ಆ ಕಾರ್ಯಕರ್ತರ ಬೆಂಬಲ ತಗೋಲಿಲ್ಲ, ಆ ಕಾರ್ಯಕರ್ತರು ಬಂದು ನಮಗೆ ಹೇಳ್ತಾರೆ ಕಾಕ ನಮ್ಮ ಶಾಸಕ ಸರಿಯಾಗಿ ಕೆಲಸ ಮಾಡುವಲ್ಲ, ಆ ಶಾಸಕಗೆ ಒಂದು ಸ್ವಲ್ಪ ಎಚ್ಚರಿಕೆ ಮಾಡಂತೇಳಿ ಅಂಥದ್ದು ನಮ್ಮ ಕಡೆ ಇಂಜೆಕ್ಷನ್ ಐತಿ ಎಚ್ಚರ ಮಾಡಿಸುವಂಥದ್ದು. ಎಚ್ಚರ ಆದರೆ ಮುಂದಿನ ಭವಿಷ್ಯ. ಈ ಎಚ್ಚರ ಆಗಲಿಲ್ಲ, ಕಾಕನ ಮಾತು ಕೇಳಿಯೂ ಎಚ್ಚರ ಆಗಲಿಲ್ಲ ಅಂದ್ರೆ ಮತ್ತೆ ನೀವು ಡಮಾರ ಆದ್ರೆ ಮತ್ತೆ ನಾ ಏನು ಮಾಡಲಿ. ಮುನ್ಸೂಚನೆ ಕೊಟ್ಟೀನಿ. 2.5 ವರ್ಷ ಐತಿ ಚುನಾವಣೆ. ಇನ್ನು 2.5 ವರ್ಷ ಒಳಗೆ ನೀವು ಏನೇನು ಡ್ಯಾಮೇಜ್ ಆಗಿದ್ದೀರಿ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋರಿ. ಅದರಂತೆಯೇ ಅಶೋಕ ಪಟ್ಟಣಗೂ ಹೇಳ್ತೇನೆ, ಬೆಂಗಳೂರು ಸಹವಾಸ ಭಾಳ ಮಾಡಬೇಡ್ರಿ, ಬಂದಿಲ್ಲಿ ರಾಮದುರ್ಗದಾಗ ಅಡ್ಡಾಡ್ರಿ. ಮಳೆ ಭಾಳ ಬೆಳಾಕತೈತಿ, ಜನಜೀವನ ಅಸ್ತವ್ಯಸ್ತ ಆಗೈತಿ, ಒಂದು ಸ್ವಲ್ಪ ತಿರುಗಾಡಿ ನೋಡ್ರಿ. ಅಶೋಕ ಪಟ್ಟಣವರೇ, ಪ್ರವಾಹ ಬರುವ ಭೀತಿ ಕಾಡೋದು. ಲೋಳ್ಸೂರು ಬ್ರಿಡ್ಜ್ ಬಂದಾಗೂ ಪರಿಸ್ಥಿತಿ ಬಂದೈತಿ. ಮಳೆ ಧಾರಾಕಾರ ಬೆಳೆಯಾಕತೈತಿ, ಸಾಕಷ್ಟು ಮಳೆ ಬರಾಕತೈತಿ. ಇಂಥ ಮಳೆದಾಗ ಚುನಾವಣೆಗಳು ಬಂದಾವು. ಇನ್ನು DCC ಬ್ಯಾಂಕ್ ಚುನಾವಣೆ ರಣರಂಗೇರಾಗತೈತಿ. ಅದೇ ರೀತಿ ಸೌದತ್ತಿ ಶಾಸಕ ಜನಸಂಪರ್ಕ ಸಭೆ ಪ್ರತಿದಿನ ಮಾಡಬೇಕು. ಮನೆಯಲ್ಲಿ ಅನೇಕ ಅಹವಾಲುಗಳು ತೆಗೆದುಕೊಂಡು ಹೋಗಬೇಕು. ನಮ್ಮನ್ನು ಕೇಳಾಕತ್ತಾರ ವಿಶ್ವಾಸ ವೈದ್ಯ ಕಾಕ MLA ಸಿಗವಾಲ್ ಅಂದ್ರೆ ಮನೆಗೆ ಹೋಗ್ರಿ, ಮನೆಯಾಗ ಸಿಗಲಿಲ್ಲ ಅಂದ್ರೆ ಸಂಪರ್ಕ ಕಚೇರಿಗೆ ಹೋಗ್ರಿ. ಆದರೆ ಬಿಡಬೇಡ್ರಿ, MLA ನಿಮ್ಮ ಕೆಲಸ ಮಾಡ್ಕೋರಿ. 2.5 ವರ್ಷ ಅವಧಿ ಐತಿ. ಮುಂದಿನ ಒಳ್ಳೆಯ ಭವಿಷ್ಯ ಆಗಬೇಕಾದ್ರೆ ವಿಶ್ವಾಸ ವೈದ್ಯ ಜನರ ಪ್ರೀತಿ ಗಳಿಸ್ಬೇಕು. ಯಂಗ್ಸ್ಟಾರ್ ಮಾತ್ರ ಭಾಳ ಪ್ರೀತಿ ಕೊಡಾಕತ್ತಾರು. ಮುಂದಿನ 28ಕ್ಕೂ ಒಳ್ಳೆಯ ಭವಿಷ್ಯ ಐತಿ. ಆದರೆ ಅಜಾತ ಶತ್ರು ಯಾರ ಮನಸ್ಸು ನೋಸೋದಿಲ್ಲ. ಶಾಸಕ ವಿಶ್ವಾಸ ವೈದ್ಯ ಏನಾದರೂ ಅಂಥ ಎಡವಟ್ಟು ಮಾಡಿದ್ರೆ ಮತ್ತು ನಾ ಹೇಳೇನರಲ್ಲ ಬಾಬಾ ಸಾಹೇಬ್ ಪಾಟೀಲ್ ಡಮಾರ್ ಅಂತೇಳಿ ಹಂಗೆ ಡಮಾರ ಆಗಬಹುದು. ಅದು ಒಂದು ಸ್ವಲ್ಪ ವಿಚಾರ ಮಾಡಿರಿ. DCC ಬ್ಯಾಂಕ್ ಚುನಾವಣೆಯಲ್ಲಿ ಕಾಯ ವಾಚ ಮನಸ್ಸಿನಿಂದ ಸಹಕಾರಿ ರಂಗ ಬೆಳೆಸಬೇಕು. ಸಹಕಾರಿ ರಂಗ ಒಳ್ಳೆಯ ರೀತಿಯಿಂದ ಮುನ್ಸೂಚನೆಯಿಂದ ರೈತಾಪಿ ಜನರ ಕಷ್ಟ ಸುಖಗಳಿಗೆ ಇದು ಬೆಂಬಲ ಕೊಡುವುದೇ ಇದೇ ಈ DCC ಬ್ಯಾಂಕ್. ನಿಪ್ಪಾಣಿ ಅಣ್ಣಾ ಸಾಹೇಬ್ ಜೊಲ್ಲೆ ಭಾಳ ನಗಾಕತ್ತಾರ್ರಿ.
ಅಣ್ಣಾ ಸಾಹೇಬ್ ಜೊಲ್ಲೆ ನಗು ಟೈಮ್ದಾಗ ಅವರ ಧರ್ಮಪತ್ನಿಯಾದ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಭಾಳ ಜೋರ್ನಾಗ ಹಾಕತ್ತಾರ್ರಿ. ವಿಧಾನಸೌಧದಾಗ ಭಾಳ ಪ್ರಶ್ನೆ ಕೇಳಾಕತ್ತಾರ ತಮ್ಮ ಕ್ಷೇತ್ರದ ಬಗ್ಗೆ. ಮಂತ್ರಿನೂ ಇದ್ದರು, ಸುಧಾರಣೆನೂ ಮಾಡ್ಯಾರ. ಆದರೆ 28ಕ್ಕೆ ನಿಪ್ಪಾಣಿಯಲ್ಲಿ ಮಾತ್ರ ಭಾಳ ಕಸರತ್ತು ಮಾಡಬೇಕಾಕೈತಿ ತಂಗಿ. ಇನ್ನೂ ಜನಸಂಪರ್ಕ ಭಾಳ ಮಾಡಬೇಕು. ಸರ್ಕಾರ ಇಲ್ಲ, ಆದರೆ ಅಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಭಾಳ ಬಿಗ್ ಫೈಟ್ ಕೊಟ್ಟಿದ್ದ, 3ನೇ ನಂಬರ್ ಕಾಂಗ್ರೆಸ್ಗೆ ಸರಿಸಿದ್ದ. ಆ ವ್ಯಕ್ತಿ ಮಾತ್ರ ಉತ್ತಮ ಪಾಟೀಲ್ಗೆ ಭಾಳ ಲಕ್ಷಣದ ಶಾಸಕ ಆಗೋದು. ಆ ಭವಿಷ್ಯ ಮಾತ್ರ ನಿಖರವಾಗಿ ಹೇಳ್ತೀನಿ, ಉತ್ತಮ್ ಪಾಟೀಲ್ನ ಕೈ ಬಿಡಂಗಿಲ್ಲ ಜನ. ಯಾಕೆ ಬಿಡಂಗಿಲ್ಲ ಅಂದ್ರೆ ಸಹಕಾರಿ ರಂಗದ ರತ್ನ, ಸಹಕಾರಿ ರಂಗದ ಧೂರಿನ, ಸಹಕಾರಿ ರಂಗದ ಕ್ಷೇತ್ರದಲ್ಲಿ ನಕ್ಷತ್ರಂಗ ಬೆಳೆದಾನ್, ಅನೇಕ ಸಂಘ ಸಂಸ್ಥೆಗಳನ್ನು ಮಾಡ್ಯಾನ, ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ, ಅನೇಕ ರೀತಿಯ ಜನರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾನ್. ಉತ್ತಮ್ ಕುಮಾರ್ ಪಾಟೀಲ್ಗೆ ಕೆಲವು ಅಭಯ ಹಸ್ತಗಳು ಅದಾವೆ. ಆ ಅಭಯ ಹಸ್ತಗಳು ಎಲ್ಲೇರಿ ಉತ್ತಮ್ ಪಾಟೀಲ್ಗೆ ಸಿಕ್ಕು ನಿಪ್ಪಾಣಿ MLA ಖಾತ್ರಿ. ಶಶಿಕಲಾ ಜೊಲ್ಲೆಗೆ ಹಿಂದೇಟಾಗಬಹುದು, ಆದರೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ DCC ಬ್ಯಾಂಕ್ದಾಗ ತಮ್ಮ ಪತಿರಾಯ ಪ್ರವೇಶ ಮಾಡಿ ನಿಪ್ಪಾಣಿ ಕ್ಷೇತ್ರ ಒಳ್ಳೆಯ ಅಭಿವೃದ್ಧಿ ಮಾಡಿದ್ರೆ ಇಬ್ಬರು ಗಂಡ ಹೆಂಡತಿಗೆ ಒಳ್ಳೆಯ ಭವಿಷ್ಯ ಐತಿ. ಇದು ಖಡಕ ಜವಾರಿ ಕಾಕನ ಸಂದೇಶ. ಅದೇ ರೀತಿ ಈಗ ಖಾನಾಪುರ ಹೇಳಿದ್ದೀನಿ, ಬೆಳಗಾವಿ ಹೇಳಿದ್ದೀನಿ, ನಿಪ್ಪಾಣಿ ಹೇಳಿದ್ದೀನಿ, ರಾಮದುರ್ಗ ಹೇಳಿದ್ದೀನಿ, ಸೌದತ್ತಿನೂ ಹೇಳಿದ್ದೀನಿ. ಇನ್ನು ಉಳಿದಿದ್ದು ಯಾವ್ದು ರಾಯಬಾಗ್ ಉಳಿದಿತ್ತಲ್ಲ, ಆ ರಾಯಬಾಗ್ 1ನೇ ವಿಡಿಯೋ ಹೇಳಿದ್ದೀನಿ. ಇನ್ನು 2ನೇ ವಿಡಿಯೋ ಪ್ರಮುಖ ಎಸ್ಟೇಟ್ ಸೊಸೈಟಿ ಅದಾವೆ, ಯಾವ ಸೊಸೈಟಿ ಅವ್ರು ಎಲ್ಲಿ ಬೆನ್ನು ಹತ್ತಾರ ಅನ್ನೋದು ಪ್ರಮುಖ ಸಾಕ್ಷಿಯೊಂದಿಗೆ ಹೇಳ್ತೀನಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟ್ ನೋಡಿರಿ ನಂಬರ್ 1 ನ್ಯೂಸ್ ಕನ್ನಡ, ಫಾಲೋ ಮಾಡ್ಕೊತ ಹೋಗ್ರಿ. ಫೇಸ್ಬುಕ್ದಾಗ ಅನಿಸಿಕೆಗಳನ್ನ ಹಾಕ್ರಿ. ನಮ್ಮ ನ್ಯೂಸ್ ಚಾನಲ್ಗೆ ಏನಂತ ಹಾಕ್ತೀರಿ ಹಾಕ್ರಿ, ಅದಕ್ಕೆ ಉತ್ತರ ಕೊಡೋಕೆ ತಯಾರದೀವಿ. ಸತ್ಯಾಂಶದಿಂದ ನಡೆಯುತ್ತಿರುವ ಈ ಚಾನಲ್ಗೆ ನೀವು ಬೆಂಬಲ ಕೊಡಾಕತ್ತೀರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.